ಈಗ ನಾವು ನಿಮಗೆ ಹೇಳುವಂತ ಸುದ್ದಿ ಇದೆಯಲ್ಲ, ಇದು ಕರ್ನಾಟಕವೇ ಬೆಚ್ಚಿ ಬೀಳುವಂತ ಸುದ್ದಿ. ಸುಮ್ನೆ 4 ಬ್ರೇಕಿಂಗ್ ಹಾಕ್ಬಿಟ್ಟು ಕರ್ನಾಟಕ ಬೆಚ್ಚಿ ಬೀಳೋ ಸುದ್ದಿ ಅಂತ ಹೇಳ್ತಾ ಇಲ್ಲ. ಈ ಸ್ಟೋರಿಯನ್ನ ಆರೋಗ್ಯ ಸಚಿವರಿದಾರಲ್ಲ, ಮಿಸ್ ಮಾಡದೆ ನೋಡ್ಲೇಬೇಕಾದಂತ ಸ್ಟೋರಿ ಇದು. ಸರ್ಕಾರವೇ ನೋಡಿದ್ರು ನಮಗೇನು ಬೇಜಾರಿಲ್ಲ, ಎಕ್ಸ್ಪೆಷಲಿ ಆರೋಗ್ಯ ಸಚಿವರು ನೋಡ್ಲೇಬೇಕು. ಫ್ಲೋರೈಡ್ ಮಿಶ್ರಿತ ನೀರನ್ನ ಕುಡಿಯೋ ಮುನ್ನ ಸ್ವಲ್ಪ ಹುಷಾರಾಗಿರಿ. 47 ಜನರ ಕಿಡ್ನಿ ಫೇಲ್ ಆಗಿದೆ ಫ್ಲೋರೈಡ್ ಮಿಶ್ರಿತ ನೀರನ್ನ ಕುಡಿದು. ಮಾರ್ಟಳ್ಳಿ ಸುಳ್ವಾಡಿ ಗ್ರಾಮಸ್ಥರು ಗೋಳನ್ನ ಕೇಳೋರಿಲ್ಲ. ಚಾಮರಾಜನಗರ ಜಿಲ್ಲೆಯ ಸ್ಟೋರಿ ಇದು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ. ಕಿಡ್ನಿ ವೈಫಲ್ಯ, ಥೈರಾಯ್ಡ್, ಹೈಪರ್ ಟೆನ್ಷನ್, ಸಂಧಿವಾತ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಯಿಂದ ಅಲ್ಲಿ 100 ಮಂದಿ ಬಳಲ್ತಾ ಇದ್ದಾರೆ. 30 ವರ್ಷಗಳಿಂದ ಅಲ್ಲಿನ ಜನ ಫ್ಲೋರೈಡ್ ಮಿಶ್ರಿತ ನೀರನ್ನ ಸೇವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂಥ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿರ್ರಿ? ಯಾವ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು? ಯಾವ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕು? ಯಾವ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಹೇಳಿ? ಕುಡಿಯೋ ನೀರು ಇಸ್ ಅ ಬೇಸಿಕ್ ರೀ. ಅದು ಕುಡಿಯೋ ನೀರು ಬೇಸಿಕ್ಕು. ಆ ಫ್ಲೋರೈಡ್ ಮಿಶ್ರಿತ ನೀರನ್ನ ಕುಡಿತಾ ಇದ್ದಾರೆ ಕಳೆದ 30 ವರ್ಷದಿಂದ ಅಲ್ಲಿ ಜನ ಅಂತ ಹೇಳಿದ್ರೆ ಆ ಭಾಗದ MLA ಆಗಿದ್ದವನು ಏನ್ ಲಾಯಕ್ ಅಂತ ಹೇಳ್ಬೇಕಾ, ನಾಲಾಯಕ್ ಅಂತ ಹೇಳ್ಬೇಕಾ? ಯಾವ ತರ ಪೈಪ್ಗಳಲ್ಲಿ ಕಟ್ಕೊಂಡಿದೆ ನೋಡಿ ಅಲ್ಲಿ. ಫ್ಲೋರೈಡ್ ಮಿಶ್ರಿತ ನೀರನ್ನ ಜನ 30 ವರ್ಷದಿಂದ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನ್ MLA ಆಗಿ ಬಂದವನು ಒಂಚೂರು ಕೆಲಸನೇ ಮಾಡಿಲ್ವೇನ್ರಿ ಅಲ್ಲಿ ಇಷ್ಟು ವರ್ಷ ಇದ್ಕೊಂಡು? ಆ ಜನ ಯಾವ ನೀರು ಕುಡಿತಿದ್ದಾರೆ ಅಂತಾನು ಗಮನಿಸಿಲ್ವಾ? 47 ಜನರ ಕಿಡ್ನಿ ಫೇಲ್ಯೂರ್ ಆಗಿದೆ, ಥೈರಾಯ್ಡ್, ಬೇರೆ ಬೇರೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕುಡಿಯೋ ನೀರು ಬೇಸಿಕ್ ಅಲ್ವಾ? ಈ ಹಿಂದೆ ವೀರಪ್ಪನ್ ಸೆರೆ ಕಾರ್ಯಾಚರಣೆ ವೇಳೆಯೂ ಕೂಡ ದುರಂತ ಸಂಭವಿಸಿತ್ತು. ಮಾರ್ಟಳ್ಳಿಯಲ್ಲಿ ಕ್ಯಾಂಪ್ ಹಾಕಿದ್ರು ಕರ್ನಾಟಕ ಪೊಲೀಸರು. ಈ ವೇಳೆ ರಾಜ್ಯದ 2 ಪೊಲೀಸರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಇದಕ್ಕೆ ಕಾರಣ ಏನು ಅಂತ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸೋ ಸತ್ಯ ಹೊರಗಡೆ ಬಂದಿದೆ. ಒಂದ್ ಕಡೆ ಅಂತರ್ಜಲದ ಕೊರತೆ, ಮತ್ತೊಂದ್ ಕಡೆ ಫ್ಲೋರೈಡ್ ನೀರು. ಈ ನೀರನ್ನ ಕುಡಿದು ಹಳದಿ ಬಣ್ಣಕ್ಕೆ ಹಲ್ಲುಗಳು ತಿರುಗಿದಾವೆ. ಶುದ್ಧ ನೀರಿಗೆ ಮನವಿ ಮಾಡಿದ್ರು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು. ದಿವ್ಯ ನಿರ್ಲಕ್ಷ್ಯ ತೋರಿಸಿದ್ದಾರೆ. 1,000 ಕೊಟ್ಟು ಅಲ್ಲಿ ಟ್ಯಾಂಕರ್ಗಳನ್ನು ತರಿಸ್ಕೊಳ್ಬೇಕಾಗಿದೆ. ಹಲ್ಲುಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಮನವಿ ಮಾಡ್ಕೊಂಡ್ರು ಅಲ್ಲಿನ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ ಕತ್ತೆ ಕಾಯ್ತಾ ಇದೆಯಾ? ಚಾಮರಾಜನಗರದ DHO ಚಿದಂಬರಂ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಬಹಳ ಬೇಜಾರಾಗ್ತಾ ಇದೆ, ಅಷ್ಟೇ ಬಹಳ ಕೋಪ ಕೂಡ ಬರ್ತಾ ಇದೆ. ಸರ್ ಕಳೆದ 30 ವರ್ಷಗಳಿಂದ ಅಲ್ಲಿನ ಜನ ಸರಿಯಾದಂತ ಶುದ್ಧ ನೀರಿನ ವ್ಯವಸ್ಥೆ ಅವ್ರಿಗಿಲ್ಲ. 47 ಜನರ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತಂದ್ರೆ ಏನ್ ಹೇಳ್ಬೇಕು ಸರ್? ಮೇಡಮ್, ಕಿಡ್ನಿ ಫೇಲ್ಯೂರ್ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರೋ ಅಂತದ್ದು, ಅದು ಬೇರೆ ಬೇರೆ ಕಾರಣಗಳಿವೆ. ಅಂದ್ರೆ ನೀವು ನೀರಿನ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಸರ್? ಮೇಡಮ್, ನೀರಿನ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ನೀರಿನ ಕಾರಣ ಅಲ್ಲಿ ಪ್ರಸ್ತುತನೇ ಅಲ್ಲ. ಕಾರಣ ನೀರೊಂದು ಏನಿದೆ, ನಮ್ಮ ಹತ್ರ ಇರೋಂತ ರಿಪೋರ್ಟ್ಸ್ ಏನಿದೆ, ಟೆಸ್ಟಿಂಗ್ ರಿಪೋರ್ಟ್ ಏನಿದೆ, ಇದ್ರಲ್ಲಿ ಫ್ಲೋರೈಡ್ ಅಂಶ ಎಲ್ಲ ಪರ್ಮಿಸಿಬಲ್ ಲಿಮಿಟ್ ಎಲ್ಲ ಇದೆ. ಅಕ್ಸೆಪ್ಟಬಲ್ ಲಿಮಿಟ್ ಮತ್ತೆ ಪರ್ಮಿಸಿಬಲ್ ಲಿಮಿಟ್ ಎಲ್ಲ ಇದೆ. ಒಂದು ಅದು ಆಕ್ಚುಯಲ್ ಆಗಿ ಅಲ್ಲಿ ಪ್ರಾಬ್ಲಮ್ ಇರೋಂಥದ್ದು ಆ ಭಾಗದಲ್ಲಿ ತಾವೇನ್ ಮಾರ್ಟಳ್ಳಿ ಭಾಗ ಹೇಳ್ತಾ ಇದ್ದೀರಲ್ಲ, ಅದ್ರಲ್ಲಿ ಕಿಡ್ನಿ ಪ್ರಾಬ್ಲಮ್ ಇರೋಂಥವ್ರು ನಮ್ಮಲ್ಲಿ ಡಯಾಲಿಸಿಸ್ ತಗೊಳ್ತಾ ಇರೋರು 5 ಜನ. ಹನೂರ್ ತಾಲೂಕು ವ್ಯಾಪ್ತಿಗೆ ಬಂದಾಗ ಒಟ್ಟು 43ರಿಂದ 47 ಜನ ಕಿಡ್ನಿ ಇಶ್ಯೂಸ್ ಇರೋಂತವ್ರಿಗೆ ನಾವು ಡಯಾಲಿಸಿಸ್ ನ ಸೇವೆ ಒದಗಿಸ್ತಾ ಇರೋಂಥದ್ದು ಸರ್ಕಾರದಿಂದ ಉಚಿತವಾಗಿ. ಅವ್ರಿಗೆ ಪ್ರಾಬ್ಲಮ್ ಆಗಿರೋಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗಿದೆ. ಕೆಲವರಿಗೆ ಹೇಳ್ತೀರಾ ಸರ್? ಅದೇ ಹೇಳ್ತಾ ಇದ್ದೀನಿ ಮೇಡಮ್. ಹುಟ್ಟಿಂದ ಕಾರಣ ಇರೋಂಥದ್ದು ಕಿಡ್ನಿ ತೊಂದರೆ ಇರೋಂಥದ್ದು, ಹುಟ್ಟಿಂದ ಚಿಕ್ಕ ವಯಸ್ಸಿನಲ್ಲಿ ಇನ್ಫೆಕ್ಷನ್ ಆಗಿರೋಂಥದ್ದು, ಗ್ಲೋಮರಲ್ ನೆಫ್ರೈಟಿಸ್ ಆಗಿ, UTI ಆಗಿ ಗ್ಲೋಮರಲ್ ನೆಫ್ರೈಟಿಸ್ ಆಗಿ ಕಿಡ್ನಿ ಇಶ್ಯೂಸ್ ಆಗಿರೋಂಥದ್ದು, ಕೆಲವ್ರಿಗೆ ಆಟೋಸೋಮಲ್ ಆಟೋ ಇಮ್ಯೂನ್ ಡಿಸೀಸ್ ಇಂದ ಆಗಿರೋಂಥದ್ದು, ಮತ್ತೆ ಕೆಲವರಿಗೆ ಅಭ್ಯಾಸ ಅಂತ ಅಂದಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಆಗ್ಬೋದು ಅಥವಾ ಡ್ರಗ್ ಅಬ್ಯೂಸ್ ಜಾಸ್ತಿ. ನಮ್ದು ಇನ್ನೊಂದು ಪ್ರಶ್ನೆ ಇದೆ ಸರ್. ವೀರಪ್ಪನ ಸೆರೆ ಹಿಡಿಯುವಂತ ಸಂದರ್ಭದಲ್ಲಿ ಕರ್ನಾಟಕದ 2 ಪೊಲೀಸರಿಗೂ ಅದೇ ತರ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಅದೇ ಊರಲ್ಲಿ ಕ್ಯಾಂಪ್ ಹಾಕೊಂಡಿದ್ರು. ಅವ್ರಿಗೂ ಬೇರೆ ಏನಾದ್ರು ರೀಸನ್ ಇರಬಹುದು ಅಂತ ಹೇಳ್ತೀರಾ? ಮೇಡಮ್, ಇರಬಹುದು. ಆದ ರೀಸನ್ ಆ ವಿಚಾರದಲ್ಲಿ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ಬೇಕು ಏನಾಗಿತ್ತು ಅಂತ. ಅಲ್ಲ ಸರ್, ನೀವು ಫ್ಲೋರೈಡ್ ಎಷ್ಟಿರ್ಬೇಕು ಅಷ್ಟೇ ಇದೆ, ಕರೆಕ್ಟ್ ಆಗಿತ್ತು ಅಂತ ಹೇಳ್ತಿರಲ್ಲ. ಸರ್ಕಾರ ಉಚಿತವಾಗಿ ಡಯಾಲಿಸಿಸ್ ಉಚಿತವಾಗಿ ಸರ್ಕಾರ ಯಾರ ಮನೆಯಿಂದನೂ ತಂದು ಕೊಡ್ತಿಲ್ಲ. ಜನರ ತೆರಿಗೆ ಹಣನೇ ಕೊಡ್ತಾ ಇರೋದಲ್ಲಿಗೆ. ಅರ್ಥ ಆಯ್ತಾ? ಒಂದು
ಮತ್ತೊಂದು ಪ್ರಶ್ನೆ, ಇದರಿಂದಾನೇ ಹಂಗಾಗಿದೆ ಅಂತ ಸಾಕಷ್ಟು ರಿಪೋರ್ಟ್ಸ್ಗಳಿದೆ. ಜೊತೆಗೆ ಜನ ಮನವಿ ಮಾಡ್ಕೊಂಡಿದ್ದಾರೆ ಶುದ್ಧ ನೀರಿಗೋಸ್ಕರ. ಶುದ್ಧ ನೀರಿಂದು ಪ್ರಸ್ತುತನೇ ಅಲ್ಲ ಅಂತ ಹೇಳ್ತಿರಲ್ಲ. ಆಯ್ತು, ಒಂದ್ ಕೆಲಸ ಮಾಡಿ, ನಿಮ್ಮನೇಲೂ ನೀವು ಅದೇ ನೀರು ಕುಡೀರಿ ಸರ್. ನಿಮ್ ಮನೇಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಪ್ಲೀಸ್ ಸರ್. ನೀವು ಅದೇ ನೀರು ಕುಡಿತೀರಾ ಸರ್? ಚಾಮರಾಜನಗರದಲ್ಲೇ ಉಳ್ಕೊಂಡಿದ್ದೀನಿ ನಾನು. ಸಂತೋಷ ಸರ್, ನೀವು ಅದೇ ನೀರು ಕುಡಿತಾ ಇದ್ದೀರಾ ಸರ್? ಮೇಡಮ್ ನೀವು ಅದೇ ನೀರು ಕುಡಿತಾ ಇದ್ದೀರಾ? ಆ ಹಳ್ಳಿಲ್ ಜನ ಯಾವ ನೀರು ಕುಡಿತಿದ್ದಾರೆ ಅದೇ ನೀರು ಕುಡಿತಿದ್ದೀರಾ? ಮೇಡಮ್ ನಾವು ಅಲ್ಲಿ ವಿಸಿಟ್ ಹೋದಾಗ ಅದೇ ನೀರು ಕುಡಿಯಂತದ್ದು ಇರುತ್ತೆ. ನೀವು ದಿನ ಅದೇ ನೀರು ಕುಡಿತಾ ಇದ್ದೀರಾ ಸರ್? ದಿನ ನೀವು ಅದೇ ನೀರು ಕುಡಿತಿದ್ದೀರಾ? ನಿಮ್ಮ ಮಾತು ನಾನು ಕೇಳಿಸ್ಕೊತೀನಿ, ನನ್ನ ಮಾತನ್ನ ನೀವು ದಯಮಾಡಿ ಕೇಳಿಸ್ಕೊಳ್ಳಿ. ನಾವು ಏನ್ ಹೇಳ್ತಾ ಇದೀವಿ ಕೇಳಿಸ್ಕೊಳ್ಳಿ ದಯಮಾಡಿ. ನೀರಿನ ವಿಚಾರದಲ್ಲಿ ಕಿಡ್ನಿಗೆ ಪ್ರಾಬ್ಲಮ್ ಆಗೋಂಥದ್ದು ಇನಿಷಿಯಲ್ ಆಗಿ ಮೊದಲನೇದಾಗಿ ಡೆಂಟಲ್ ಫ್ಲೋರೋಸಿಸ್, ಎರಡನೇದು ಸ್ಕೆಲಿಟಲ್ ಫ್ಲೋರೋಸಿಸ್, ಆಮೇಲೆ ಮುಂದಿನ ವಿಚಾರಗಳು. ಈಗ ನಮ್ಮಲ್ಲಿ ಇರೋಂಥದ್ದು ಕಾಯಿಲೆಗಳ ವಿಚಾರದಲ್ಲಿ ನಾವು ನೋಡಿರೋ ಪ್ರಕಾರ ಡೆಂಟಲ್ ಫ್ಲೋರೋಸಿಸ್ ನಮ್ಮಲ್ಲಿ ಅಷ್ಟಿಲ್ಲ, ಸ್ಕೆಲಿಟಲ್ ಫ್ಲೋರೋಸಿಸ್ ಅಷ್ಟಿಲ್ಲ. ಮತ್ತೆ ಈಗೇನು ನಮ್ಮಲ್ಲಿ ಡಯಾಲಿಸಿಸ್ ಅಲ್ಲಿ ಹೋಗಿದ್ದಾರೆ ಅವ್ರಿಗೆ ಇದರಿಂದ ಆಗಿರೋಂಥದ್ದಲ್ಲ ಕಿಡ್ನಿ ಫೇಲ್ಯೂರ್. ಮತ್ತೆ ತಾವೇನು ನೀರಿನ ಬಗ್ಗೆ ಕೇಳ್ತಾ ಇದ್ದೀರಾ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಕೇಳಿ, ನಮ್ದೇನ್ ಅಭ್ಯಂತರ ಏನಿಲ್ಲ. ರಿಲೇಟ್ ಮಾಡಿ ಈ ರೀತಿ ಕೇಳೋಂಥದ್ದು ಸರ್, ಒಂದ್ ನಿಮಿಷ ಸರ್, ಫಸ್ಟ್ ನನ್ನ ಪ್ರಶ್ನೆನ ಪೂರ್ತಿ ಕೇಳಿಸ್ಕೊಳ್ಳಿ ಸರ್. ನೀವು ನೀರಿಂದ ಸಮಸ್ಯೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ನನಗೆ ನಿಮ್ ಮಾತಲ್ಲಿ ಕ್ಲಾರಿಫಿಕೇಶನ್ ಬೇಕು. ನೀರಿಂದ ಸಮಸ್ಯೆನೇ ಆಗಿಲ್ವಾ? ನೀರಿಂದ ಕಿಡ್ನಿ ಪ್ರಾಬ್ಲಮ್ ಆಗಿರೋಂಥದ್ದು ಈ ಫ್ಲೋರೈಡ್ ಅಂತ ತಾವೇನ್ ಹೇಳಿದೀರಾ ಅಂದ್ರೆ ಜನ ಸುಳ್ಳು ಹೇಳ್ತಿದಾರಾ? ಅದು ಇಲ್ಲ ಅಂದ್ರೆ ಜನ ಸುಳ್ಳು ಹೇಳ್ತಿದಾರಾ? ಅದನ್ನ ತಾವು ಯಾರು ಹೇಳಿದ್ದಾರೆ ಅವ್ರನ್ನ ಕೇಳ್ಬೇಕು. ಸರ್, ಕೇಳ್ಕೊಂಡು ಅಲ್ಲಿ ಮಾಹಿತಿ ಪಡ್ಕೊಂಡು ಗ್ರೌಂಡ್ ಅಲ್ಲಿ ಬಂದು ವರ್ಕ್ ಮಾಡಿ ಅಲ್ಲಿ ವಿಜುವಲ್ಸ್ ನೋಡಿ, ಬಹುಶಃ ನಿಮ್ ಗಮನದಲ್ಲಿ ಇದೆಯೋ ಎಷ್ಟಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಅಲ್ಲಿನ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಪವರ್ ಟಿವಿಯಿಂದ ಗ್ರೌಂಡ್ ಬಂದು ಕೇಳಿ ತಿಳ್ಕೊಂಡೇ ಸುದ್ದಿ ಪ್ರಸಾರ ಮಾಡ್ತಾ ಇರೋದು, ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರೋದು. ಬಹುಶಃ ನಿಮ್ಗಾದ್ರೂ ಮಾಹಿತಿ ಇಲ್ಲ ಅಂತಂದ್ರೆ ನೀವು ಹೋಗ್ ಬನ್ನಿ ಅಲ್ಲಿಗೆ. ಮೇಡಮ್ ನಾವ್ ಹೇಳ್ತಾ ಇರೋದು ನಮ್ಮಲ್ಲಿ ಏನು ಡಯಾಲಿಸಿಸ್ ಅಲ್ಲಿ ಇದಾರೆ ಆ ಕೇಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸರ್, ನಾನು ನಿಮ್ಮಲ್ಲಿ ಡಯಾಲಿಸಿಸ್ ಅಲ್ಲಿ ಇರೋರ ಬಗ್ಗೆ ಕೇಳ್ತಿಲ್ಲ. ಅಲ್ಲಿ ಪ್ರಾಬ್ಲಮ್ ಆಗಿದೆಯಲ್ಲ ಅವ್ರ ಹತ್ರ ಹೋಗಿ ಮಾತಾಡಿದೀರಾ? ಅವ್ರು ನೋಡಿದೀರಾ? ನಿಮ್ಗೆ ಅದ್ರ ಬಗ್ಗೆ ಗಮನ ಇದೆಯಾ? ಅದನ್ನ ಕೇಳ್ತಾ ಇದ್ದೀನಿ ನಾನು. ಅಲ್ಲಿ ಬಹಳ ಜನ ಸಂಧಿವಾತದಿಂದ ನಳ್ತಾ ಇದ್ದಾರೆ, ಬಹಳ ಜನ ಗಂಟ್ಲು ಪ್ರಾಬ್ಲಮ್ ಆಗಿದೆ, ಬಹಳ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ. ನಮ್ಮ ಗಮನದಲ್ಲಿ ಇರೋಂಥದ್ದು ಹೇಳ್ತಾ ಇದೀವಿ. ನಿಮ್ಮ ಗಮನದಲ್ಲಿ ಇಲ್ದೇ ಇರೋದು ಇರಬಹುದಲ್ವಾ? ಸುಮ್ನೆ ಜನ ಪ್ರತಿಭಟನೆ ಕೂರೋದಿಲ್ಲ ಅಲ್ವಾ ಸರ್? ಮೇಡಮ್ ಪ್ರತಿಭಟನೆ ಏನಕ್ಕೆ ಅನ್ನೋದನ್ನ ಮಾಡಿ ತಿಳ್ಕೊಳ್ಳಿ ನೀವು ಸರ್. ನಾನ್ ತಿಳ್ಕೊಂಡಿದೀನಿ, ನೀವು ತಿಳ್ಕೊಳ್ಳಿ ಹೋಗಿ. ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ, ಅಲ್ಲಿ ಪೈಪ್ ಒಳಗಡೆ ಏನಿದೆ, ಏನ್ ಸಿಗ್ತಾ ಇದೆ, ನೀರ್ ಹೆಂಗಾಗಿದೆ ಅದನ್ನ ನೀವು ತಿಳ್ಕೊಳ್ಳಿ ಅಲ್ಲ. ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕು ಸರ್. ಫಸ್ಟ್ ನೀವು ತಿಳ್ಕೊಂಡ್ ಬನ್ನಿ. ನಿಮ್ಗೇನಾದ್ರೂ ಮಾಹಿತಿ ಕೊರತೆ ಇದ್ರೆ ನೀವು ತಿಳ್ಕೊಂಡ್ ಬನ್ನಿ. ನಿಮ್ಮ ಗಮನದಲ್ಲಿ ಇರೋದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇರಬಹುದು, ಹೋಗಿ ತಿಳ್ಕೊಂಡ್ ಬನ್ನಿ. ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಗೆ. ಎಸ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಇದು ಹೇಳೋದು ಅವ್ರ ಗಮನದಲ್ಲಿ ಇರೋಷ್ಟಷ್ಟೇ, ಅದನ್ನ ಮೀರಿನೂ ಇರ್ಬೋದಲ್ಲ. ಅಲ್ಲಿನ ಜನ ಮಾತಾಡಿದ್ದಾರೆ, ಕೇಳಿಸ್ಕೋಣ. ಊರಲ್ಲಿ ನೀರಿನ ಸಮಸ್ಯೆ ತುಂಬಾ ಕಷ್ಟ ಆಯ್ತಿದೆ. ನಾವು ಒಂದು ವಾರಕ್ಕೆ ಒಮ್ಮೆ ನಮ್ಗೆ ನೀರ್ ಬಿಡ್ತಾರೆ. ನೀರ್ ಬಿಟ್ಟರೆ ಒಂದು ಮನೆಗೆ 2 ಕೊಡ್ಕೊಂಡು 3 ಕೊಡ್ಕೊಂಡು ಸಿಗೋದೇ ಕಷ್ಟ. ಆ ನೀರನ್ನು ಬಳಸಿದಾಗ, ನಾವು ಕುಡಿದಾಗ, ನಾವು ಉಪಯೋಗಿಸಿದಾಗ ನಮ್ಗೆ ಅನೇಕ ಸಮಸ್ಯೆಗಳು ಆಯ್ತಿದೆ. ಏನಂದ್ರೆ ಕಿಡ್ನಿ ಸ್ಟೋನ್ ಆಯ್ತಿದೆ, ಮತ್ತೆ ಥೈರಾಯ್ಡ್ ಬರ್ತದೆ, ಮತ್ತೆ ಕಾಯಿಲೆ ಬರ್ತದೆ. ಫುಲ್ ಏನೇನ್ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಫುಲ್ ಐತೆ ನಮ್ಮೂರಲ್ಲಿ. ಫುಲ್ ಜನರಿಗೆ ಕ್ಯಾನ್ಸರ್, ಕಿಡ್ನಿ ಪ್ರಾಬ್ಲಮ್, ಮತ್ತೆ ಥೈರಾಯ್ಡ್ ಇಷ್ಟೊಂದು ಆಯ್ತಿದೆ. ಮತ್ತೆ ಇದಕ್ ಮೇಲೆ ನಾವು ನೀರನ್ನು ನಾವು ಕೇಳ್ತಾ ಇದೀವಿ, ಕಾವೇರಿ ನೀರನ್ನು ಕೇಳ್ತಾ ಇದೀವಿ. ಅದು ನಮ್ಗೆ ಕೊಟ್ರೆ ತುಂಬಾ ಒಳ್ಳೇದಾಯ್ತಿದೆ. ನಮ್ಗೆ ನೀರ್ ಕೊಡ್ಲೇಬೇಕು ಸರ್. ಏನ್ ಮಾಡೋದು, ನಾವು ತಕೊಳ್ತೀವಿ 1,000 ರೂಪಾಯಿ ಕೊಟ್ಟು. ಒಂದೊಂದು ಎಷ್ಟೊಂದು ಸ್ವಲ್ಪ ಜಾಸ್ತಿ ಇರುವಾಗ ಒಂದು ಟ್ಯಾಬ್ ತಗೊಳ್ಳುವಾಗ ಸ್ವಲ್ಪ ದೂರ ಆದ್ರೆ ಅಲ್ಲಿಂದ 100 ರೂಪಾಯಿ ಚಾರ್ಜ್ ಆಗುತ್ತೆ. ಒಂದು ಮಿನಿಮಮ್ ಅಂದ್ರೆ ಒಂದು 700 ರೂಪಾಯಿ. ಅನ್ನು ಸ್ವಲ್ಪ ಮುಂದೆ ಹೋದ್ರೆ 800, 1,000 ರೂಪಾಯಿ ಆಯ್ತು ಸರ್. ನಮ್ಗೆ 5 ರೂಪಾಯಿ 15 ಕೊಟ್ಟು ಟ್ಯಾಂಕ್ ನೀರನ್ನು ಕ್ಯಾನ್ ನೀರು ವಾರಕ್ಕೊಮ್ಮೆ ನೀರು ಬರೋದು, ಮತ್ತೆ ಎಲ್ಲ ಹಣ ಕೊಟ್ಟು ನೀರು ತಗೊಳ್ಬೇಕು. ಹಾಗೆ ತಕೊಂಡಿದ್ರು ನಮ್ಗೆ ತುಂಬಾ ಇದು ಕಾಯಿಲೆಗಳು ಬರ್ತದೆ. ವೈಟ್ ಬ್ಲಡ್ ಕಮ್ಮಿ, ಕ್ಯಾನ್ಸರ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್, ಮಂಟಿ ನೋವು, ಥೈರಾಯ್ಡ್, ಆತರ ತುಂಬಾ ಸಮಸ್ಯೆ ಇದೆ ಸರ್. ಆದ್ರೆ ನೀರು ಅಂದ್ರೆ ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ ಇದೆ. ಇಲ್ಲಿ ಎಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ.
ಕೆಲ್ಸಕ್ಕೆ ಅಂದ್ರೆ ವ್ಯವಸಾಯ ಮಾಡಿದ್ರೆ ನೀರು ಕೆಲ್ಸಕ್ಕೆ ಹೋಗ್ಬೋದು. ವ್ಯವಸಾಯಕ್ಕೆ ಫಸ್ಟ್ ನೀರ್ ಬೇಕು, ಫಸ್ಟ್ ಕುಡಿಯಲಿಕ್ಕೆ ನೀರ್ ಬೇಕು. ಈ ತರ ತುಂಬಾ ಸಮಸ್ಯೆ ಇದೆ ಸರ್. ನಮ್ಗೆ ನೀರು ಸಮಸ್ಯೆ ಸರಿ ಮಾಡಿಕೊಡ್ಬೇಕು. ಬೋರ್ವೆಲ್ ಹಾಕಿದ್ರು